ಆಪ್ತನ ಸಾವಿಗೆ ಕಂಬನಿ ಮಿಡಿದ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ. ಆಪ್ತ ಅಣ್ಣಪ್ಪ ನಿಂಬಾಳು ಕುಟುಂಬಕ್ಕೆ ಸವದಿ ಸಾಂತ್ವನ. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ, ಸವದಿ ಭಾವುಕ. ಆಪ್ತನ ಕೊಂದ ದುಷ್ಕರ್ಮಿಗಳಿಗೆ ಜೈಲು ಫಿಕ್ಸ್, ಸವದಿ ಭರವಸೆ. ಉಸಿರು ಚೆಲ್ಲಿದ ಆಪ್ತನ ಸಾವಿಗೆ ಕಂಬನಿ ಮಿಡಿದ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ. ಕೆಳೆಂಗಾಂವ್ ಗ್ರಾಮದ ಆಪ್ತನ ಕುಟುಂಬಕ್ಕೆ ಲಕ್ಷ್ಮಣ ಸವದಿ ಭೇಟಿ ಮಾಡಿ ಸಾಂತ್ವನ. ಸವದಿ ಆಪ್ತ ಹಾಗೂ 30 ವರ್ಷದ ಹಳೆಯ ಸ್ನೇಹಜೀವಿಯ ಹತ್ಯೆ ಎಲ್ಲರ ಮನ ಕಲಕುವಂತೆ ಮಾಡಿದೆ. ಆತ್ಮೀಯ ಸ್ನೇಹಿತನ ಕಳೆದುಕೊಂಡ ಶಾಸಕ ಲಕ್ಷ್ಮಣ ಸವದಿ ಕೆಳೆಂಗಾವು ಗ್ರಾಮದ ಮೃತ ಅಣ್ಣಪ್ಪ ನಿಂಬಾಳು ಕುಟುಂಬಕ್ಕೆ ಭೇಟಿಯನ್ನ ನೀಡಿ ಕಂಬನಿಯನ್ನ ಮಿಡಿದಿದ್ದಾರೆ. ಲೋಕಸಭಾ ಚುನಾವಣೆ ಮಧ್ಯೆ ಶಾಸಕ ಲಕ್ಷ್ಮಣ ಸವದಿ ಸ್ನೇಹಿತ ಅಣ್ಣಪ್ಪ ಕೊಲೆಯು ಭಾರೀ ಸಂಚಲನವನ್ನ ಮೂಡಿಸಿದ್ದು, ಕೊಲೆಗೆ ನಿಜವಾದ ಕಾರಣ ತಿಳಿದು ಬಂದಿಲ್ಲ. ಸ್ನೇಹಿತ ಅಣ್ಣಪ್ಪ ನಿಂಬಾಳ ಕುಟುಂಬಕ್ಕೆ ಭೇಟಿ ನೀಡಿದ ಸವದಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ತಿಳಿಸಿದ್ದಾರೆ. ಹತ್ಯೆಗೈದ ದುಷ್ಕರ್ಮಿಗಳ ಜಾಡು ಹಿಡಿಯಲು ಈಗಾಗಲೇ ಜಿಲ್ಲಾ ಪೊಲೀಸ್ ತನಿಖೆ ಚುರುಕುಗೊಳಿಸಿದ್ದು, ಆದಷ್ಟು ಬೇಗ ಹಂತಕರಿಗೆ ಜೈಲು ಶಿಕ್ಷೆ ನೀಡಲಾಗುವುದು ಅಂತ ಹೇಳಿ ಶಾಸಕ ಲಕ್ಷ್ಮಣ ಸವದಿ ಭರವಸೆಯನ್ನ ನೀಡಿದ್ದಾರೆ. ಮೊನ್ನೆ ದುಷ್ಕರ್ಮಗಳಿಂದ ಹಲ್ಲೆಗೊಳಗಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಇರದೇ ಇರತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಭಾಳ ದುಃಖದ ಸಂಗತಿ. ಅಣ್ಣಪ್ಪ ನಿಂಬಾಳಿಯವರು ನಮ್ಮ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರು. ಸುಮಾರು 30 ವರ್ಷದಿಂದ ರಾಜಕೀಯದಲ್ಲಿ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಮ್ಮ ಜೊತೆಗೆ ಕಟ್ಟಾಳಾಗಿ ಇರ್ತಕ್ಕಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರನ್ನು ನಾವು ಕಳ್ಕೊಂಡಿದ್ದೀವಿ. ನಮಗೆಲ್ಲರಿಗೂ ಕೂಡ ಒಂದು ಭಾಳ ದೊಡ್ಡ ದುಃಖವನ್ನು ನಾವು ಇವತ್ತು ಅನುಭವಿಸ್ತೇವೆ. ಅಣ್ಣಪ್ಪ ನಿಂಬಾಳ ಅವರ ಆತ್ಮಕ್ಕೆ ಶಾಂತಿ ಅನುಭವಿಸ್ತೀವಿ ಮತ್ತು ಅವ್ರ ಬಂಧು ಬಳಗ, ಅವರ ಕುಟುಂಬದ ಸದಸ್ಯರಿಗೆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಪರಿಪಾಲಿಸಲಿ ಅಂತೇಳಿ ಭಗವಂತ. ಪೊಲೀಸರು ಈಗಾಗಲೇ ಒಂದು ತನಿಖೆಯನ್ನು ಭಾಳ ಚುರುಕಾಗಿ ಮಾಡ್ತಾ ಇದ್ದಾರೆ. ಆದರೂ ಕೂಡ ಒಂದು ತನಿಖೆಯ ಸಂದರ್ಭದಲ್ಲಿ ಅವರು ಕೂಡ ಬಹಿರಂಗವಾಗಿ ಹೇಳಿದ್ದಾರೆ. ಆದಷ್ಟು ಬೇಗ ದುಷ್ಕರ್ಮಿಗಳನ್ನು ಪತ್ತೆ ಮಾಡಿ ಅವರಿಗೆ ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೇನು ಶಿಕ್ಷೆ ಕೊಡಬೇಕು ಆ ಶಿಕ್ಷೆಯನ್ನು ಕೊಡುವಂಥ ಕೆಲಸವನ್ನು ಇವತ್ತು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಅಂತಕ್ಕಂಥ ಈ ಸಂದರ್ಭದಲ್ಲಿ